good morning. Welcome back to Sushma Log. My day started with the coconut butter. ಆಮೇಲೆ ಲಂಚಿಗೆ ಲಂಚ್ ಬಾಕ್ಸ್ ರೆಡಿ ಮಾಡಿದೆ. ನೆಕ್ಸ್ಟ್ ಮಧ್ಯಾಹ್ನಕ್ಕೆ ಚಪಾತಿ ಮತ್ತು ಅವರೆಕಾಯಿ ಪಲ್ಯ ಮಾಡಿದೆ. ಸೊ ಪೂಜೆ ಮಾಡಿದೆ. ಸೊ ಈ ಥರ ನಂದು ಸಂಡೇ ಸ್ಟಾರ್ಟ್ ಆಗಿದ್ದು. ಸೊ ಇವಾಗ ಟೈಮ್ ಆಗೈತಿ ಈವ್ನಿಂಗ್ 5 ಗಂಟೆ ಆಗಿತ್ತು. ಮತ್ತು ನೋಡಿದ್ರೆ ಮಳೆ ಫುಲ್ ಸ್ಟಾರ್ಟ್ ಆಯಿತು. ಎಲ್ಲೂ ಹೋಗೋಕ್ಕೂ ಆಗಲಿಲ್ಲ. ಸಂಡೇ ಇರೋಣ ಮನೆ ಒಳಗೆ ಇರೋ ಹಂಗಾಯಿತು. ಸೊ ಹೀಗಾಗಿ ನಾವೇನು ಪ್ಲ್ಯಾನ್ ಮಾಡಿದ್ವಿ, ನಮ್ಮ ಹಸ್ಬೆಂಡ್ ಹೇಳಿದರು ಮಳೆ ಬರತೈತಿ, ಮಸ್ತ್ ಬಿಸಿಯಾಗಿ ನಂಗೆ ಈರುಳ್ಳಿ ಬಜ್ಜಿ ಮಾಡಿಕೊಡು ಅಂತ ಹೇಳಿದರು. ಸೊ ಓಕೆ, ಹೆಂಗೂ ಮಳೆನೂ ಐತಿ, ಹೊರಗೂ ಹೋಗೋಕ್ಕಾಗಂಗಿಲ್ಲ. ಸೊ ಈರುಳ್ಳಿ ಬಜ್ಜಿ ಮತ್ತು ಟೀ ಮಾಡಿದ್ರೆ ಆಯ್ತು ಅಂಥೇಳಿ ಪ್ಲ್ಯಾನ್ ಮಾಡಿದ್ವಿ. ಸೊ ಈರುಳ್ಳಿ ಬಜ್ಜಿ ಮಾಡಬೇಕಂದ್ರೆ ಕಡಲೆ ಹಿಟ್ಟನ್ನು ಸ್ವಲ್ಪ ಸಾಣಿಗೆ ಹಿಡಿದು ಇಟ್ಕೋಬೇಕು. ಆಮೇಲೆ ಅರಿಶಿನ ಪುಡಿ ಹಾಕಬೇಕು, ಗರಂ ಮಸಾಲೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು, ಆಮೇಲೆ ರೆಡ್ ಚಿಲ್ಲಿ ಪೌಡರ್ ಹಾಕಬೇಕು. ಎಲ್ಲರೂ ಹೇಳಬೇಕಂದ್ರೆ ಗರಂ ಮಸಾಲೆ ಯೂಸ್ ಮಾಡೋಂಗಿಲ್ಲ, ಸ್ವಲ್ಪ ನನಗೆ ಲೈಕ್ ಆಗ್ತೈತೆ ಅಂಥೇಳಿ ನಾನು ಯೂಸ್ ಮಾಡಾಕತ್ತೀನಿ ಅಷ್ಟೆ. ಸೊ ಆಮೇಲೆ ಸಣ್ಣಗೆ ಚಾಪ್ ಮಾಡಿದಂಥ ಈರುಳ್ಳಿ ಹಾಕಬೇಕು, ಆಮೇಲೆ ಕೊತ್ತಂಬರಿ ಹಾಕಬೇಕು, ಕರಿ ಲೀವ್ಸ್ ಕೂಡ ಹಾಕಬೇಕು. ನನಗೆ ಸ್ವಲ್ಪ ಕರಿ ಲೀವ್ಸ್ ಮತ್ತು ಕೊತ್ತಂಬರಿ ಜಾಸ್ತಿ ಇದ್ದರೆ ಇಷ್ಟ ಆಗ್ತೈತಿ, ಹೀಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕಾಕತ್ತೀನಿ. ಸೊ ಇದನ್ನೆಲ್ಲ ರೆಡಿ ಮಾಡಿಟ್ಕೊಂಡು ನಾವೇನು ಕಡಲೆ ಹಿಟ್ಟು ಐತಲ್ಲ, ಸೊ ಅದರೊಳಗೆ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕ್ಕೊಂಡು ನಮ್ಗೆ ಯಾವ ಕನ್ಸಿಸ್ಟೆನ್ಸಿಗೆ ಬೇಕು ಹಂಗೆ ಮಿಕ್ಸ್ ಮಾಡ್ಕೋಬೇಕು. ಸೊ ಒನ್ಸ್ ಅದು ಮಿಕ್ಸ್ ಆಗೋ ಅಷ್ಟರಲ್ಲಿ ನಾವು ಈ ಕಡೆ ಎಣ್ಣೆನೂ ಕಾಯಕ್ಕಿಟ್ಟಿರಬೇಕು. ಅಷ್ಟೊತ್ತಂದರೆ ಎಣ್ಣೆನೂ ಕಾಯ್ತಿರ್ತೈತಿ. ಸೊ ಇದು ರೆಡಿಯಾಗಿ ಸ್ವಲ್ಪ ಒಂದು 5 to 10 ಮಿನಿಟ್ಸ್ ಬಿಟ್ಟಂದ್ರೆ ಎಲ್ಲ ಕರೆಕ್ಟಾಗಿರ್ತೈತಿ. ಸೊ ನಾವು ಈವ್ನಿಂಗ್ ಸ್ನ್ಯಾಕ್ಸಿಗೆ ನೀವು ಕೂಡ ಒಂದ್ಸಲ ಇದನ್ನ ಈರುಳ್ಳಿ ಬಜ್ಜಿನ ಟ್ರೈ ಮಾಡಿ, ಸೂಪರಾಗಿರ್ತವೆ ಆ್ಯಂಡ್ ವೆರಿ ಈಸಿ, ಲೈಕ್ 15 to 20 ಮಿನಿಟ್ಸ್ ಒಳಗೆ ರೆಡಿ ಆಗ್ತವೆ. ಸೊ ಆರಾಮಾಗಿ ನೀವು ಕೂಡ ಮಾಡ್ಕೊಂಡು ಎಂಜಾಯ್ ಮಾಡ್ಬೋದು. ಅಷ್ಟೇ ಸಾಕು. ಹಾಯ್ ಹಲೋ, ನಾವು ಟೈಮ್ ಈಸ್ ಲೈಕ್ 10:44. ಇವಾಗ ನಾವು ಊಟ ಮುಗಿಸ್ಕೊಂಡು ವಾಕಿಂಗ್ ಬಂದೀವಿ ಕೆಳಗೆ. ಸೊ ಏನು ಹೇಳ್ಬೇಕಂತಂದ್ರೆ, ನಾಳೆ ನಮ್ಮ ಅತ್ತಿ ಮಾವ ಬರತ್ತಾರ ಬೆಂಗಳೂರಿಗೆ. ಆಫ್ಟರ್ 2 years ಅಂತ ಹೇಳ್ಬೋದು. ಲೈಕ್ ಲಾಸ್ಟ್ ಜುಲೈಗೆ ಅವ್ರು ಬಂದಿದ್ದರು. ಅಗೇನ್ ಈ ಸಲನೂ ಜುಲೈಗೆ ಬರತ್ತಾರ. ಸೊ ನೋಡಬೇಕು, 8 ದಿನ ಇರ್ತಾರವ್ರ. ಈ ಸ್ಯಾಟರ್ಡೆ ಬಂದರೆ ನೆಕ್ಸ್ಟ್ ಸ್ಯಾಟರ್ಡೆ ಹೋಗ್ತಾರೆ. ನೋಡ್ಬೇಕು ಹೆಂಗೆ ಆಗ್ತದೆ ಅಂತೇಳಿ ನಾವು ಏನೂ ಪ್ಲ್ಯಾನಿಂಗ್ಸ್ ಹಾಕಿಲ್ಲ ಆ್ಯಕ್ಚುಲಿ. ಬಟ್ ಅವ್ರು ಬಂದಮೇಲೆ ನೋಡಬೇಕು ಎಲ್ಲರೂ ಹೋಗೋದಾದ್ರೆ. ಸೊ ನಾ ವಿಡಿಯೋ ಮಾಡ್ತೇನಂತ. ಆ್ಯಕ್ಚುಲಿ ಭಾಳ ಅಂದ್ರೆ ಭಾಳ ಗಾಳಿ ಐತಿ. ಸೊ ಫುಲ್ ಗಾಳಿ ಮತ್ತು ಸಣ್ಣಗೆ ಸ್ವಲ್ಪ ಮಳೆನೂ ಐತಿ. ನಾವು ಈಗ ಊಟ ಮಾಡ್ಕೊಂಡು ವಾಕಿಂಗಿಗೆ ಬಂದಿದ್ವಿ. ಸೊ ವಾಕಿಂಗ್ ಮಾಡಿ ಹೋಗ್ತೇವಂತ ಅವ್ರು ಬಂದಮೇಲೆ ವಿಡಿಯೋ ಮಾಡಿ
ಹಾಕ್ತೀರ. ನಾವು 2 ಮಂತ್ಸ್ ಬ್ಯಾಕಣ್ಣ ಎಲ್ಲರೂ ಊರಿಗೆ ಹೋಗಿದ್ವಿ. ಎಲ್ಲರೂ ಊರಿಗೆ ಹೋಗಿ ಭೇಟಿಯಾಗಿ ಬಂದಿದ್ವಿ. ಮತ್ತು ಭಾಳ ದಿನ ಆಗಿತ್ತು, ಇವರು ಬಂದಿರಲಿಲ್ಲ. ಅದಕ್ಕೆ ನಾವು ಬಾವ ಅನ್ನೋದು ಭಾಳ ದಿನ ಆಗಿತ್ತು. ಅದು ನಿನ್ನೆ ಹೇಳಿದ್ರು ಬರ್ತೀವಿ ಅಂತೇಳಿ. ನಿನ್ನೆ ಹೇಳಂತಲೇ ಇವತ್ತು ಟಿಕೆಟ್ ಬುಕ್ ಮಾಡಿದ್ವಿ. ಇನ್ನು ನಾಳೆ ಬೆಳಗ್ಗೆ ಬರ್ತಾರೆ. ನಿಮಗೂ ಏನಿದ್ರೆ ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.